ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀದೇವ್. ಇವತ್ತು ನಾನು ಮ್ಯಾಥ್ಸ್ನಲ್ಲಿ ಮಲ್ಟಿಪ್ಲಿಕೇಶನನ್ನು ಈಸಿಯಾಗಿ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ. ಲೆಟ್ ಸ್ಟಾರ್ಟ್ ದ ವಿಡಿಯೋ. ನೋಡಿ, ಈಗ ಕ್ವಶನ್ ಏನಂದರೆ 22 × 89. ನಾವು ನಾರ್ಮಲಾಗಿ ಮಾಡುವಾಗ 9 × 18 9 × 18 + 1 19 × 8 × 16 8 × 16 17. ಇದನ್ನು ಆ್ಯಡ್ ಮಾಡ್ತೀವಿ. 8 9 + 6 17 15. 1 + 1 2 2 + 9 2 + 7 9 1 ಕ್ಯಾರಿ. ಆನ್ಸರು 1958. ಇದು ಆನ್ಸರ್ ಬಂತು. ಇದು ಎಷ್ಟು ಲಾಂಗ್ ಮೆಥಡ್ ಆಯಿತು. ಅದೇ ಈಸಿ ಮೆಥಡ್ ಆದರೆ 22 89. ವೇದಿಕ್ ಮ್ಯಾಥ್ಸಲ್ಲಿ ಯಾವ ಥರ ಹೇಳೋದಂದರೆ, ಮೊದಲು 2 ಡಾಟ್ ಇರುತ್ತೆ. ಮೊದಲು ಇವೆರಡೂ ಫಸ್ಟ್ ಸ್ಟೆಪ್ಪು, ಮೊದಲು ಇವೆರಡೂ ಮಾಡ್ಕೋಬೇಕು. ನೆಕ್ಸ್ಟು ಇವೆರಡೂ ಸೆಕೆಂಡ್ ಸ್ಟೆಪ್. ಇಲ್ಲಿ ಚಿಕ್ಕದಾಗಿ ಕಾಣಿಸ್ತಾ ಇಲ್ಲ ಅಂದ್ಕೊತೀನಿ, ದೊಡ್ಡದಾಗಿ ಬರಿತೀನಿ. ಇವೆರಡೂ ಮಾಡ್ಕೋಬೇಕು. ಆಮೇಲೆ ಥರ್ಡ್ ಸ್ಟೆಪ್ ಏನಂದರೆ ಇವೆರಡೂ ಮಾಡ್ಕೋಬೇಕು. ಅರ್ಥ ಆಯ್ತಾ? ಈಗ ಇದನ್ನೇ ಅದೇ ಎಕ್ಸಾಂಪಲ್ ಥರ ಇದನ್ನು ಮಾಡೋಣ. ಎಕ್ಸಾಂಪಲ್ 1. ಫಸ್ಟ್ ಸ್ಟೆಪ್ ಏನಂದರೆ ಇವೆರಡೂ ಮಾಡ್ಕೋಬೇಕು, ಮಲ್ಟಿಪ್ಲಿಕೇಶನ್ ಮಾಡಬೇಕು. 2 9s 18. ಉಳಿದಿದ್ದೆಷ್ಟು 1 ಸೈಡಿಗೆ ಬರ್ಕೊಳ್ಳೋಣ. ಆಯಿತಾ? ನೆಕ್ಸ್ಟು ಸೆಕೆಂಡ್ ಸ್ಟೆಪ್ ಏನು, ಇವೆರಡು 9 2s 18 ಇಲ್ಲಿ ಬರ್ಕೊಳ್ಳಿ. ನೆಕ್ಸ್ಟ್ ಇವೆರಡು ಅಲ್ಲ, 8 2s 16. ಈಗ ಇವೆಲ್ಲದನ್ನು ಆ್ಯಡ್ ಮಾಡಿ. 1 + 8 9 9 + 6 15. 1 + 1 3 2 2 + 1 3. ಆನ್ಸರ್ 35 ಬಂತು. ಈಗ ಯೂನಿಟ್ ಡಿಜಿಟ್ ಯಾವುದಿರುತ್ತಲ್ಲ ಅದನ್ನು ಇಲ್ಲಿ ಬರ್ಕೊಳ್ಳಿ. ಇಲ್ಲಿ ಯಾವ ಡಿಜಿಟ್ ಇರುತ್ತೋ ಅದನ್ನು ಸೈಡಿಗೆ ಬರ್ಕೊಳ್ಳಿ. ನೆಕ್ಸ್ಟ್ ಥರ್ಡ್ ಸ್ಟೆಪ್ ಏನಂದರೆ ಇವೆರಡೂ ಮಲ್ಟಿಪ್ಲಿಕೇಶನ್ ಮಾಡಬೇಕು. 8 2s 16. 16 ಇಲ್ಲಿ ಬರ್ಕೊಂಡು ಈ ನಂಬರ್ಗೆ ಅಡಿಷನ್ ಮಾಡಿ. 3 + 6 9. 1 ಐತೆ 1. ಇವೆರಡು ನಂಬರ್ನ ಇಲ್ಲಿ ಬರ್ಕೊಳ್ಳಿ. ಆನ್ಸರ್ ಬಂತು 1958. ಇಲ್ಲೂ 1958 ಐತೆ, ಇಲ್ಲೂ 1958 ಐತೆ. ಇನ್ನೊಂದು ಎಕ್ಸಾಂಪಲ್ ನೋಡೋದಾದರೆ 98 × 21. ಇಲ್ಲಿ 98 × 21 ಬರ್ಕೊಂಡ್ವಾ? ಈಗ ಫಸ್ಟ್ ಸ್ಟೆಪ್ ಏನು, ಇವೆರಡೂ ಮಲ್ಟಿಪ್ಲಿಕೇಶನ್ ಮಾಡಬೇಕು. 1 8s 8 ಅಷ್ಟೇ ಬರ್ಕೋಬೇಕು, ರಿಮೈಂಡರ್ ಏನೂ ಇಲ್ಲ. ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ಪು ಇವೆರಡು ಅಂದರೆ ಇವೆರಡು 2 8s 16 ಸೈಡಿಗೆ ಬರ್ಕೊಳ್ಳಿ. 9 1s 9 ಸೈಡಿಗೆ ಬರ್ಕೊಳ್ಳಿ, ಅಡಿಷನ್ ಮಾಡಿ. 6 + 9 15. 1 + 1 2 25 ಆಯಿತಾ? ಯೂನಿಟ್ ಡಿಜಿಟನ್ನು ಬರ್ಕೊಳ್ಳಿ, 2 ಸೈಡಿಗೆ ಬರ್ಕೊಳ್ಳಿ. ನೆಕ್ಸ್ಟ್ ಥರ್ಡ್ ಸ್ಟೆಪ್ಪು ಇವೆರಡು 9 2s 18 ಬರ್ಕೊಂಡು ಇದನ್ನು ಅಡಿಷನ್ ಮಾಡಿ. 2 + 8 10. 1 + 1 2 20 ಆಯಿತಾ? 20 ಬರ್ಕೊಳ್ಳಿ. ಆನ್ಸರ್ ಬೇಕಂದರೆ ಚೆಕ್ ಮಾಡಿ ನೋಡಿ, ಕ್ಯಾಲ್ಕುಲೇಟರ್ ಇದ್ದರೆ ಕ್ಯಾಲ್ಕುಲೇಟರಲ್ಲಿ ಚೆಕ್ ಮಾಡಿ ನೋಡಿ. ಈಗ ನಾವು ಆವಾಗಲೇ ಮಾಡಿರೋದು ಅದು 2 ಡಿಜಿಟ್ ನಂಬರ್ಗೆ ಅಷ್ಟೇ ಯೂಸ್ ಆಗೋದು. ಈಗ 3 ಡಿಜಿಟ್ ನಂಬರ್ಗೆ ಬೇರೆ ಥರ ಇದೆ. ಅದು ಅಂದರೆ ಸ್ವಲ್ಪ ಸೇಮ್ ಇದೆ, ಆದರೆ ಇದರಲ್ಲಿ ಬರೀ 3 ಸ್ಟೆಪ್ಸ್ ಇದೆ, ಇದರಲ್ಲಿ 5 ಸ್ಟೆಪ್ ಇರುತ್ತೆ. ಎಕ್ಸಾಂಪಲ್ ನಾನು ತೊಗೊಂಡಿರೋದು ನಂಬರು 338. ನೆಕ್ಸ್ಟ್ ಇನ್ನೊಂದು 4 2 1. ಈಗ ಇದ್ರ ಸ್ಟೆಪ್ಸ್ ಏನಂದರೆ, ಫಸ್ಟ್ ಸ್ಟೆಪ್ ಇಲ್ಲಿ 3 ಡಾಟ್ಸ್. ಫಸ್ಟ್ ಸ್ಟೆಪ್ ಏನಂದರೆ ಇವೆರಡೂ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಸೆಕೆಂಡ್ ಸ್ಟೆಪ್ಪಲ್ಲಿ ಇದು ಸ್ವಲ್ಪ ಕನ್ಫ್ಯೂಸಿಂಗ್ ಆಗ್ಬೋದು. ಇವೆರಡೂ ಮತ್ತು ಇವೆರಡೂ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಥರ್ಡ್ ಸ್ಟೆಪ್ಪು ಇದು ಫುಲ್ ಕನ್ಫ್ಯೂಸಿಂಗ್ ಆಗುತ್ತೆ, ಸ್ವಲ್ಪ ನೀವು ಪ್ರಾಕ್ಟೀಸ್ ಮಾಡಿದರೆ ಬರುತ್ತೆ. 1 2 3 1 2 3. ಇದರಲ್ಲಿ ಮೊದಲು ಇವೆರಡು ಲಾಸ್ಟ್ 2 ಡಿಜಿಟ್ಸು ಈ ಸೈಡು ಸೇಮು, ಮತ್ತು ಇವೆರಡೂ ಇದು. ಫೋರ್ತ್ ಸ್ಟೆಪ್ ಏನಂದರೆ ಫೋರ್ತ್ ಸ್ಟೆಪ್ಪು ಇವೆರಡು ಮತ್ತು ಇವೆರಡು.
ಫಿಫ್ತ್ ಸ್ಟೆಪ್. ಫಿಫ್ತ್ ಸ್ಟೆಪ್ಪಲ್ಲಿ ಲಾಸ್ಟಿಗೆ ಇವೆರಡು. ಈಗ ಕ್ವಶನ್ ಇರೋದು 338 ಇಂಟು 421. ಫಸ್ಟ್ ಸ್ಟೆಪ್ ಏನು? ಇವೆರಡು ಅಂದರೆ ಇವೆರಡು 8 1s 8 ಬರ್ಕೊಂಡ. ಸೆಕೆಂಡ್ ಸ್ಟೆಪ್ಪು ಇವೆರಡು 3 1s 3 ಸೈಡಿಗೆ ಬರ್ಕೊಳ್ಳಿ. 2 8s 16. ಈಗ ಅಡಿಷನ್ ಮಾಡಿ 19 ಆಯಿತಾ. 9 ಇಲ್ಲಿ ಬರ್ಕೊಳ್ಳಿ, 1 ಸೈಡಿಗೆ ಬರ್ಕೊಳ್ಳಿ. ಥರ್ಡ್ ಸ್ಟೆಪ್ ಇವೆರಡು ಮತ್ತು ಇವೆರಡು ಅಂದರೆ ಇವೆರಡು ಮತ್ತು ಇವೆರಡು 3 1s 3, 4 8s 32 ಬರ್ಕೊಳ್ಳಿ, ಸರಿನಾ. ನೆಕ್ಸ್ಟು ಇವೆರಡು 3 2s 6 ಅಡಿಷನ್ ಮಾಡಿ. 1 + 3 4, 4 + 2 6, 6 + 6 12, 3 + 1 4, 42 ಆಯಿತಾ. 4 ಸೈಡಿಗೆ ಬರ್ಕೊಳ್ಳಿ, 2ನ ಇಲ್ಲಿ ಬರ್ಕೊಳ್ಳಿ. ಈಗ ಥರ್ಡ್ ಸ್ಟೆಪ್ ಆಯಿತು. ಫೋರ್ತ್ ಸ್ಟೆಪ್ಪು ಇವೆರಡು ಅಂದರೆ ಇವೆರಡು ಮತ್ತು ಇವೆರಡು 3 2s 6, 4 3s 12 ಅಡಿಷನ್ ಮಾಡಿ. 4 + 6 10, 10 + 2 12, 1 ಕ್ಯಾರಿ, 1 + 1 2, 2 ಸೈಡಿಗೆ ಬರ್ಕೊಳ್ಳಿ. ಯೂನಿಟ್ ಡಿಜಿಟ್ 2ನ ಇಲ್ಲಿ ಬರ್ಕೊಳ್ಳಿ ಆನ್ಸರಲ್ಲಿ. ನೆಕ್ಸ್ಟ್ ಲಾಸ್ಟ್ ಆ್ಯಂಡ್ ಫೈನಲ್ ಸ್ಟೆಪ್, ಫಿಫ್ತ್ ಸ್ಟೆಪ್. ಇವೆರಡು ಅಂದರೆ ಇವೆರಡು 4 3s 12, ಇವೆರಡನ್ನೂ ಆ್ಯಡ್ ಮಾಡಿ. 2 + 2 4, 1 ಆ್ಯಸ್ ಇಟ್ ಈಸ್ 14 ಇಲ್ಲಿ ಬರ್ಕೊಳ್ಳಿ, ಆನ್ಸರ್ ಆಯಿತು. ಇದೇ ಥರ ನೆಕ್ಸ್ಟ್ ಸೆಕೆಂಡ್ ಎಕ್ಸಾಂಪಲ್ ತೊಗೊಳ್ಳೋದಾದರೆ, ಈಗ ಸೆಕೆಂಡ್ ಎಕ್ಸಾಂಪಲ್ ಏನಂದರೆ 4 2 3 ಇಂಟು 1 2 1. ಫಸ್ಟ್ ಸ್ಟೆಪ್ ಏನು? ಇವೆರಡು ಅಂದರೆ ಇವೆರಡು 3 1s 3. ಸೆಕೆಂಡ್ ಸ್ಟೆಪ್ಪು ಇವೆರಡು ಮತ್ತು ಇವೆರಡು ಅಂದರೆ ಇವೆರಡು 2 1s 2 ಸೈಡಿಗೆ ಬರ್ಕೋಬೇಕು, 3 2s 6, 6 + 2 8 ಬರ್ಕೊಳ್ಳಿ. ನೆಕ್ಸ್ಟ್ ಥರ್ಡ್ ಸ್ಟೆಪ್ಪು ಇವೆರಡು ಮತ್ತು ಇದೆರಡು ಅಂದರೆ ಇವೆರಡು 4 1s 4, 8 ಆಗೈತಲ್ಲ. 4 1s 4, 3 1s 3, 2 2s 4 ಅಡಿಷನ್ ಮಾಡಿ. 4 + 4 8, 8 + 3 11, 1 ಕ್ಯಾರಿ ಕೊಡಿ, ಸೈಡಿಗೆ ಬರ್ಕೊಳ್ತಾ ಇದ್ದೀನಿ. ಇಲ್ಲಿ ಸೈಡಿಗೆ ನೆಕ್ಸ್ಟ್ ಪೇಜಲ್ಲಿ ಬರ್ಕೊತಾ ಇದ್ದೀನಿ. 1 ಕ್ಯಾರಿ ಉಳಿದೈತೆ, 1ನ್ನು ಇಲ್ಲಿ ಬರ್ಕೊತಾ ಇದ್ದೀನಿ. ಥರ್ಡ್ ಸ್ಟೆಪ್ ಆಯಿತು. ಈಗ ಫೋರ್ತ್ ಸ್ಟೆಪ್ ಇವೆರಡು ಅಂದರೆ ಇವೆರಡು 4 2s 8, 8ಅನ್ನು ಬರ್ಕೊತಾ ಇದ್ದೀನಿ. 4 2s 8, 2 1s 2 ಅಡಿಷನ್ ಮಾಡಿ. 1 + 8 9, 9 + 2 11 ಮತ್ತೆ 11 ಬಂದಿದೆ. 1ಅನ್ನು ಕ್ಯಾರಿ ಕೊಡಿ, 1ಅನ್ನು ಇಲ್ಲಿ ಬರ್ಕೊಳ್ಳಿ. ಲಾಸ್ಟ್ ಆ್ಯಂಡ್ ಫೈನಲ್ ಸ್ಟೆಪ್, ಫಿಫ್ತ್ ಸ್ಟೆಪ್. ಇವೆರಡು 4 and 1, 4 1s 4 ಅಡಿಷನ್ ಮಾಡಿ. 4 + 1 5, 5ನ ಇಲ್ಲಿ ಬರ್ಕೊಳ್ಳಿ, ಆನ್ಸರ್. ಸಿಂಪಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟು ಸಬ್ಸ್ಕ್ರೈಬ್. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.